ಇಸ್ರೇಲ್ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಯುದ್ಧ ಆಗ್ತಾ ಇದೆ. ಮಹಾಯುದ್ಧ ಆಗುವಂತಹ ಚಾನ್ಸಸ್ ಇದೆ. ಈ ಬೆನ್ನಲ್ಲೇ ದುಬೈನಲ್ಲಿ ಸಿಲುಕಿದ್ದಾರೆ 150ಕ್ಕೂ ಹೆಚ್ಚು ಕನ್ನಡಿಗರು. ಯಾಕಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಟೂರ್ ಹೋಗಬೇಕು ಅಂದ್ರೆ ಅತಿ ಹೆಚ್ಚು ಜನರು ದುಬೈನ ಚೂಸ್ ಮಾಡ್ತಾರೆ. ಬೇರೆ ಬೇರೆ ಕಂಟ್ರಿಯಿಂದ ಹೋಗಬೇಕು ಅಂತಂದ್ರೆ ಬೇರೆ ಕಂಟ್ರಿಯಿಂದ ದುಬೈಗೆ ಬಂದು ದುಬೈಯಿಂದ ಭಾರತಕ್ಕೆ ಬರ್ತಾರೆ. ಸೊ ಆ ರೀತಿಯಲ್ಲಿ ಸುಮಾರು 150 ಜನರು ಎಲ್ಲರ ರಕ್ಷಣೆಗೆ ಕ್ರಮ ಆಗಿದೆ ಅಂತ ಹೇಳ್ತಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಎಲ್ಲರನ್ನು ಸುರಕ್ಷಿತವಾಗಿ ಕರೆತರುವ ಪ್ರಯತ್ನ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಮೂಲದ ವಿದ್ಯಾರ್ಥಿಗಳು ದುಬೈನಲ್ಲಿದ್ದಾರೆ. ಎಲ್ಲರ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆಯನ್ನು ಕೊಟ್ಟಿದ್ದಾರೆ. ದುಬೈನಲ್ಲಿ 150ಕ್ಕೂ ಹೆಚ್ಚು ಕನ್ನಡಿಗರಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರ ರಕ್ಷಣೆಗೆ ನಾವು ಬದ್ಧ. ಎಲ್ಲರ ರಕ್ಷಣೆಗೆ ಕ್ರಮ ಮಾಡ್ತೀವಿ, ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಟೂರ್ಗೆ ಟ್ರಿಪ್ಗೆ ಅಂತ ಕಮ್ಮಿ ಬಜೆಟ್ ಅಲ್ಲಿ ಚೂಸ್ ಮಾಡುವಂತಹ ಜಾಗಗಳಲ್ಲಿ ದುಬೈ ಕೂಡ ಒಂದು. ಹಾಗಾಗಿ ಫ್ಯಾಮಿಲಿ ಸಮೇತ ತುಂಬಾ ಜನರು ಟೂರ್ ಟ್ರಿಪ್ಗೆ ಅಂತ ಅಲ್ಲಿಗೆ ಹೋಗ್ತಾರೆ. ಸೊ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಸಿಕ್ಕಾಕೊಂಡಿದ್ದಾರೆ. ಹೌದು, ಈಗ ನನಗೆ ಕೆಲವು ಮಾಹಿತಿಗಳು ಇನ್ನೂ ಬರಬೇಕು. ಮಕ್ಕಳು ಇಲ್ಲಿಂದ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಸುಮಾರು 150 ಜನ, ಅವರೆಲ್ಲ ಶಾಲೆ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಹೋಗಿದ್ದಾರೆ. ಅವರೆಲ್ಲರೂ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ನಾವು ವಿ ವಿಲ್ ಟ್ರೈ ಟು ರೀಚ್ ದೆಮ್. ನಾವು ಅವ್ರಿಗೆ ಏನು ಸಹಾಯ ಬೇಕೋ ಅದನ್ನೆಲ್ಲವೂ ಕೂಡ ರಾಜ್ಯ ಸರ್ಕಾರ ಮಾಡೋದಕ್ಕೆ ತಯಾರಿದೆ. ಅದಕ್ಕೆ ಸಂಬಂಧಪಟ್ಟವ್ರ ಜೊತೆ ಸಂಪರ್ಕ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದು, ಈಗ ನನಗೆ ಕೆಲವು ಮಾಹಿತಿಗಳು ಇನ್ನೂ ಬರಬೇಕು. ಮಕ್ಕಳು ಇಲ್ಲಿಂದ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಸುಮಾರು 150 ಜನ, ಅವರೆಲ್ಲ ಶಾಲೆ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಹೋಗಿದ್ದಾರೆ. ಅವರೆಲ್ಲರೂ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ನಾವು ವಿ ವಿಲ್ ಟ್ರೈ ಟು ರೀಚ್ ದೆಮ್. ನಾವು ಅವ್ರಿಗೆ ಏನು ಸಹಾಯ ಬೇಕೋ ಅದನ್ನೆಲ್ಲವೂ ಕೂಡ ರಾಜ್ಯ ಸರ್ಕಾರ ಮಾಡೋದಕ್ಕೆ ತಯಾರಿದೆ. ಅದಕ್ಕೆ ಸಂಬಂಧಪಟ್ಟವ್ರ ಜೊತೆ ಸಂಪರ್ಕ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ದುಬೈನಲ್ಲಿ ಈಗಾಗಲೇ 150ಕ್ಕೂ ಹೆಚ್ಚು ಕನ್ನಡಿಗರು ಅಲ್ಲಿದ್ದಾರೆ, ಸ್ಟ್ರಕ್ ಆಗಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಇರಾನ್ ಇಸ್ರೇಲ್ ಯುದ್ಧ ಆಗ್ತಿದೆ ಒಂದ್ ಕಡೆ, ಆದ್ರೆ ದುಬೈ ಮೇಲೆ, ಅಬುದಾಬಿ ಮೇಲೆ, ಕತಾರ್ ಮೇಲೆ, UAE ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಅವ್ರಿಗೂ ಕೂಡ ಐಡಿಯಾ ಇರೋದಿಲ್ಲ. ಅವ್ರು 28ನೇ ತಾರೀಕು ಬರಬೇಕಿತ್ತು, ಬಟ್ ಫ್ಲೈಟ್ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಇವರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ದುಬೈನ ಏರ್ಪೋರ್ಟ್ ನಲ್ಲಿ ಸಿಕ್ಕಾಕೊಂಡಿರೋ ಕನ್ನಡಿಗರು ಪರ್ಯಾಯ ಮಾರ್ಗವಾಗಿ ರೂಮ್ಗಳನ್ನ ಚೆಕ್ ಮಾಡಬೇಕು ಅಂತ ನೋಡಿದ್ರೆ ಅಲ್ಲಿ 1 to ಡಬಲ್ ರೇಟ್ ಇದೆಯಂತೆ. ಸೊ ಅದು ಕೂಡ ಒಂದ್ ರೀತಿ ಅವರಿಗೆ ಕಷ್ಟಕರ ಆಗ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಬಗ್ಗೆ ಇರಾನ್ ಸರ್ಕಾರ ಏನಿದೆ ದೃಢಪಡಿಸಿದೆ. ಇರಾನ್ನ ಸರ್ಕಾರಿ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗಿದೆ. ಖಮೇನಿ ಹತ್ಯೆ ಆಗಿದೆ ಅಂತ ವರದಿ ಆಗಿರೋದು. ಅಂದ್ರೆ ಇಲ್ಲಿ ಖಮೇನಿ ಹತ್ಯೆ ಆಗಿರೋ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. 40 ದಿನಗಳ ಕಾಲ ಶೋಕಾಚರಣೆಯನ್ನ ಘೋಷಣೆ ಮಾಡಲಾಗಿದೆ. ಇರಾನ್ ಸರ್ಕಾರ 40 ದಿನಗಳ ಶೋಕಾಚರಣೆಯನ್ನ ಮಾಡಬೇಕು ಅಂತ ಹೇಳಿದೆ. ಅಧಿಕೃತವಾಗಿ ಈಗಾಗಲೇ ಘೋಷಣೆ ಮಾಡಿರೋದು. ಇರಾನ್ ಹಾಗೂ ಕೆಲ ವಿದೇಶಿ ಮಾಧ್ಯಮಗಳಲ್ಲಿ ಖಮೇನಿಯ ಹತ್ಯೆ ಬಗ್ಗೆ ಖಚಿತ ಮಾಹಿತಿಯನ್ನ ದೃಢಪಡಿಸಲಾಗಿದೆ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಟ್ರೂತ್ ಪೇಜ್ ಅಲ್ಲಿ ಪೋಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ಬೆಂಜಮಿನ್ ನೆತನ್ಯಾಹು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾರೆ. ಯಾಕಂದ್ರೆ ಅವರ ಸೇನೆಗಳು ಏನಿದೆ, ಸೈನಿಕರು ಏನಿರ್ತಾರೆ, ಅವರು ಖಮೇನಿಯ ಮೃತದೇಹದ ಫೋಟೋವನ್ನ ಟ್ರಂಪ್ಗೆ ಕಳಿಸಿ ಈ ಒಂದು ವಿಚಾರವನ್ನ ದೃಢಪಡಿಸಿರ್ತಾರೆ. ಈಗ ಇರಾನ್ ಸರ್ಕಾರವೇ ಈಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಆರ್ಥಿಕ ತಜ್ಞ ಆಗಿರುವಂತಹ ಮುರಳೀಧರ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ವೆರಿ ಪವರ್ಫುಲ್ ಕಂಟ್ರಿ ಅಮೆರಿಕ, ಇಸ್ರೇಲ್ ಸೇರಿ ಈಗ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ತೈಲ ಭರಿತ ರಾಷ್ಟ್ರ ಇರಾನ್ ಈಗ. ಸೊ ಈಗ ಈ GDP ದರದಲ್ಲಿ ಯಾವ ರೀತಿ ಏರ್ಪೇರ್ ಆಗುತ್ತೆ, ಅದ್ರ ಜೊತೆಗೆ ಓವರ್ ಆಗಿ ಏನೆಲ್ಲ ಎಫೆಕ್ಟ್ ಆಗಬಹುದು? ಖಂಡಿತ ಇದು ಒಂದು ಒಳ್ಳೆ ವಿಷಯ ಅಲ್ವೇ ಅಲ್ಲ. ನಮ್ಮ ದೇಶ ಇವಾಗ ಚೆನ್ನಾಗಿ ಒಳ್ಳೆ ಬೆಳವಣಿಗೆ ನೋಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ತರ ಒಂದು ಯುದ್ಧ ಘೋಷಣೆ ಆಗಿರೋದು, ಯುದ್ಧ ಆಗಿರೋದು ಇದು ನಮ್ಮ ದೇಶಕ್ಕೆ ಅಲ್ಲ, ಪ್ರಪಂಚಕ್ಕೆ ಒಳ್ಳೇದಲ್ಲ.
ಯಾಕಂದ್ರೆ ಎಲ್ಲ ಚೋಕ್ ಪಾಯಿಂಟ್ಸ್ ಅಲ್ಲೂ ಇವಾಗ ಪ್ರಾಬ್ಲಮ್ ಆಗ್ಗುತ್ತೆ. ಬಾಬಲ್ ಮಂಡೇಲ್ ಇರ್ಬೋದು, ಸೂಯೇಜ್ ಇರ್ಬೋದು, ರೆಡ್ ಸಿ ಇರ್ಬೋದು, ಸ್ಟ್ರೇಟ್ ಆಫ್ ಹೊರ್ಮೂಸ್ ಇರ್ಬೋದು, ಎಲ್ಲಾ ಕಡೆನೂ ಶಿಪ್ಸ್ ಹೋಗೋದು ತುಂಬಾ ತೊಂದರೆ ಆಗುತ್ತೆ. ಎಲ್ಲ 20% ಆಫ್ ದಿ ಹೊರ್ಮೂಸ್ ಅಲ್ಲಿ, ಸ್ಟ್ರೇಟ್ ಆಫ್ ಹೊರ್ಮೂಸ್ ಅಲ್ಲಿ ಗ್ಯಾಸು, ಪೆಟ್ರೋಲು, ಆಯಿಲ್ ಬರುತ್ತೆ. ಅದರಿಂದ ಪ್ರತಿಯೊಬ್ಬ ದೇಶಕ್ಕೂ ಇದು ತೊಂದರೆ ಆಗುತ್ತೆ. ಎಸ್ಪೆಷಲಿ ಏಷ್ಯನ್ ಕಂಟ್ರೀಸು, ಚೈನಾ, ಆಸ್ಟ್ರೇಲಿಯಾ, ಈ ತರ ಕಂಟ್ರೀಸ್ಗೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ನಮಗೂ ತೊಂದರೆ ಆಗ್ಬೋದು. ಇದು ಎಷ್ಟು ದಿನ ಆಗುತ್ತಪ್ಪ, ಎಷ್ಟು ದಿನ ಈ ತರ ಯುದ್ಧ ನಡೆಯುತ್ತೋ ಅನ್ನೋದೊಂದು ಪ್ರಶ್ನೆ. ಯಾಕಂದ್ರೆ ಪ್ರತಿಯೊಂದು ದೇಶನೂ ಅವರವರ ಆಯಿಲ್ ರಿಸರ್ವ್ಸ್ ಇಟ್ಕೊಂಡಿರ್ತಾರೆ. ಕೆಲವು ದೇಶ 20 ದಿನ ಆಯಿಲ್ ರಿಸರ್ವ್ ಇರುತ್ತೆ, 25 ದಿನ ಇರುತ್ತೆ, ಒಂದೊಂದ್ ಕಡೆ 100 days ಆಯಿಲ್ ರಿಸರ್ವ್ಸ್ ಇಟ್ಕೊಂಡಿರ್ತಾರೆ. ಅದರಿಂದ ತುಂಬಾ ಬೇಗ ಇದು ಯುದ್ಧ ಮುಗ್ದೋಗ್ಬಿಟ್ರೆ ಏನು ತೊಂದರೆ ಆಗಲ್ಲ. ಆದ್ರೆ ಇದು ಹಿಂಗೆ ಎಳಿತಾ ಹೋದ್ರೆ ಖಂಡಿತವಾಗಿ ಎಲ್ರಿಗೂ ತೊಂದರೆ ಆಗ್ಲೇ ಆಗುತ್ತೆ. ಸರ್, ಈಗಾಗಲೇ ಮೊನ್ನೆ ಅಷ್ಟೇ ಚಿನ್ನದ ದರ ಸ್ವಲ್ಪ ಮಟ್ಟಿಗೆ ಕುಸಿತ ಕಂಡಿತ್ತು. ಮತ್ತದು ಏರಿಕೆ ಆಗೋ ಚಾನ್ಸಸ್ ಏನಾದ್ರೂ ಇದೆಯಾ? ಹೇಗೆ ಚಿನ್ನ ಬೆಳ್ಳಿ? ಇದು ನೋಡಿ, ಇದು ತುಂಬಾ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಕ್ವಶನ್ ಟು ಆನ್ಸರ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸೇಫ್ಟಿ ಅನ್ನೋದು ಒಂದು ವಿಷಯ. ಈ ನಮ್ಮ ಎಕನಾಮಿಕ್ ಸಿಚುವೇಶನ್ ಮೇಲೆ ಏನಾದ್ರೂ ಇದು ಇಂಪ್ಯಾಕ್ಟ್ ಇದ್ರೆ ಎಲ್ಲ ಸ್ಟಾಕ್ ಪ್ರೈಸಸ್ ವಿಲ್ ಗೋ ಡೌನ್, ಎಲ್ಲ ಪ್ರೈಸಸ್ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಪೀಪಲ್ ವಿಲ್ ಟ್ರೈ ಟು ಪಾರ್ಕ್ ದೇರ್ ಮನಿ ಇನ್ ಅದರ್ ಅಸೆಟ್ಸ್ ಲೈಕ್ ಸಿಲ್ವರ್, ಗೋಲ್ಡ್ ಅಂತ. ಸೊ ಅದರಿಂದ ಆಗ್ಲಿಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಏನಪ್ಪಾ ಅಂದ್ರೆ ಇವಾಗ US ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ 4-5 ದಿನಕ್ಕಿಂತ ಜಾಸ್ತಿ ನಾವು ಯುದ್ಧ ಮಾಡೋದಿಲ್ಲ. ಕೊಮಿನಿ ಆಮೇಲೆ ಎಲ್ಲ ಟಾಪ್ ಅಲ್ಲಿರೋ ಲೀಡರ್ಸ್ ಅನ್ನ ನಾವು ಎಲಿಮಿನೇಟ್ ಮಾಡ್ಬಿಟ್ಟು ನಾವು ಸ್ಟಾಪ್ ಮಾಡ್ಬಿಡ್ತೀವಿ. ಆಮೇಲೆ ಅವರು ಇರಾನ್ ಅಲ್ಲಿರೋ ಲೋಕಲ್ ಪೀಪಲ್ ಶುಡ್ ಟೇಕ್ ಓವರ್ ಅಂತ ಅವರು ಹೇಳಿದ್ದಾರೆ. ಅದೇನಾದ್ರೂ ಆದ್ರೆ ಇದು ಅಷ್ಟು ಸೀರಿಯಸ್ ಆಗಿ ಇರೋದಿಲ್ಲ, ಸ್ಟಾಪ್ ಆಗ್ಬೋದು ಅಂತ ಅನ್ಸುತ್ತೆ. ಸರ್, ಇಲ್ಲಿ ಇನ್ನೊಂದು ವಿಚಾರ, ಇಲ್ಲಿ ನಮ್ಮ ಭಾರತದಿಂದ ನಾವು ಏನೆಲ್ಲ ರಫ್ತು ಮಾಡ್ತಿದ್ವಿ, ಅದ್ರ ಜೊತೆಗೆ ಇರಾನ್ನಿಂದ ನಾವೇನು ಆಮದು ಮಾಡ್ತಿದ್ವಿ, ಇದು ಭಾರತಕ್ಕೆ ಎಸ್ಪೆಷಲಿ ಯಾವ ರೀತಿ ಎಫೆಕ್ಟ್ ಆಗ್ಬೋದು? ಖಂಡಿತ. ಇವಾಗ ನೋಡಿ, ಇರಾನ್ ಇಂದ ನಮ್ದು ತುಂಬಾ ಕಡಿಮೆ ಆಗಿತ್ತು, ಆಲ್ರೆಡಿ ಸ್ಯಾಂಕ್ಷನ್ಸ್ ಇದೆ. ಅದರಿಂದ ಓನ್ಲಿ 1 or 2% ಇಂಪೋರ್ಟ್ ಫ್ರಮ್ ಇರಾನ್ ಆರ್ ಟೇಕಿಂಗ್ ಪ್ಲೇಸ್ ಅಷ್ಟೇ. ಆದ್ರೂ ಸ್ಟ್ರೈಟ್ ಆಫ್ ಹೊರ್ಮುಜ್, ಸ್ಟ್ರೈಟ್ ಆಫ್ ಇದರಿಂದ ಬರುತ್ತಲ್ಲ, ಅಲ್ಲಿಂದ ನಮಗೆ ಒಂದು 10-15% ಬರುತ್ತೆ. ಅದು ಸ್ವಲ್ಪ ಅಫೆಕ್ಟ್ ಆಗ್ಬೋದು, ಖಂಡಿತ ಅಫೆಕ್ಟ್ ಆಗುತ್ತೆ. ಅದೇ ನಾನು ಇವಾಗ ಹೇಳದ್ನಲ್ಲ, ಎಷ್ಟು ದಿನ ಈ ಯುದ್ಧ ಇರುತ್ತೋ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅದು ಬಿಟ್ಟು ಇವಾಗ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಟು ಇಂಡಿಯಾ ಎಲ್ಲಾನು ಇಟ್ ಗೋಸ್ ಥ್ರೂ ಸೂಯಜ್, ರೆಡ್ ಸಿ ಇಂದಾನೆ ಹೋಗ್ಬೇಕು. ಇದು ಏನಾದ್ರೂ ಚೋಕ್ ಆಗೋಗ್ಬಿಟ್ರೆ ನಾವು ಕೇಪ್ ಆಫ್ ಗುಡ್ ಹೋಪ್ ಇಂದ ಹೋಗ್ಬೇಕು. ಅದು 20 ದಿನ ಜಾಸ್ತಿ ಆಗುತ್ತೆ, ಫ್ರೈಟ್ ಜಾಸ್ತಿ ಆಗುತ್ತೆ, ಟೈಮ್ ಜಾಸ್ತಿ ಆಗುತ್ತೆ, ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ದಿಸ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಫಾರ್ ದ ಕಂಟ್ರಿ. ಸರ್, ಹಣದುಬ್ಬರ ಹೆಚ್ಚಳ ಆಗೋದು, ರುಪಿ ಮೌಲ್ಯ ಕುಸಿತ ಆಗುವ ಚಾನ್ಸಸ್ ಇರಬಹುದಾ ಈ ಸಂದರ್ಭದಲ್ಲಿ? ಇಲ್ಲ. ಇವಾಗ ನೋಡಿ, ಇದು ನಮ್ದು ಟೋಟಲ್ ಓವರ್ ಆಲ್ GDP ಅಲ್ಲಿ ನೋಡಿದ್ರೆ ಇಂಪ್ಯಾಕ್ಟ್ ಒಂದು 20-25% ಇಸ್ ಗ್ಲೋಬಲ್ ಟ್ರೇಡ್ ಅಂತ ಹೇಳ್ಬೋದು. ಅದರಿಂದ ನಮಗೇನು ಅಷ್ಟು ಜಾಸ್ತಿ ತೊಂದರೆ ಆಗಲ್ಲ. ವಿ ಆರ್ ಅ ಕಂಟ್ರಿ ವೇರ್ ಅವರ್ ಲೋಕಲ್ ಡಿಮಾಂಡ್ ಈಸ್ ವೆರಿ ಹೈ. ನಮ್ದು ಇವಾಗ ಬೆಳವಣಿಗೆ ಆಗಿರೋದೆಲ್ಲಾನು ಇಟ್ ಈಸ್ ಡ್ರಿವನ್ ಬೈ ದಿ ಡೊಮೆಸ್ಟಿಕ್ ಡಿಮಾಂಡ್. ಅದರಿಂದ ಗ್ಲೋಬಲ್ ಇಶ್ಯೂಸ್ ಅನ್ನ ಇಟ್ ವಿಲ್ ನಾಟ್ ಅಫೆಕ್ಟ್ ಸೋ ಮಚ್ ಇನ್ ದ ಟೆಂಪರರಿ ಆಗಿ. ಆದ್ರೆ ಇದೇ ಯುದ್ಧ ಜಾಸ್ತಿ ಆಗಿ 2 ತಿಂಗಳು 3 ತಿಂಗಳು ಆಗ್ಬಿಟ್ಟು ಸೂಯಸ್ ಕೆನಾಲ್ ಏನಾದ್ರು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಬಿಟ್ರೆ, ಸ್ಟ್ರೇಟ್ ಆಫ್ ಹೊರ್ಮುಜ್ ಏನಾದ್ರು ಕ್ಲೋಸ್ ಆದ್ರೆ ಖಂಡಿತವಾಗಿ ನಮಗೂ ಅಫೆಕ್ಟ್ ಆಗುತ್ತೆ. ಸೊ ಅದರಿಂದ ಇನ್ನೊಂದು 2-3 ದಿನ 4 ದಿನದಲ್ಲಿ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಆವಾಗ ನಾವು ಎಸ್ಟಿಮೇಟ್ ಮಾಡ್ಬೋದು ಏನಪ್ಪಾ ಆಗುತ್ತೆ ನಮ್ದು ಬೆಳವಣಿಗೆ, ನಮ್ದು ಹಣದುಬ್ಬರ ಅಂತ ನಾವು ಹೇಳ್ತೀವಿ. ಫರ್ಟಿಲೈಸರ್ ಕೂಡ ನಾವು ಆ ಕಡೆಯಿಂದನೇ ತರಿಸ್ತೀವಿ, ಅದ್ರ ಬೆಲೆ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇದೆಯಾ? ಕೃಷಿಗೆ ಉತ್ಪನ್ನಗಳು ಇನ್ನೊಂದು ಮತ್ತೊಂದು ಎಲ್ಲ ವಿಷಯದಲ್ಲೂ ಅಷ್ಟೇ. ಯಾವ್ದೂ ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ಸ್ ಆಗ್ತಾ ಇರೋದು ಇನ್ನೊಂದು 4-5 days ವೆಯ್ಟ್ ಮಾಡಬೇಕು. ಇವತ್ತು ನಿನ್ನೆಯಿಂದಾನೇ ಆಕ್ಷನ್ ಶುರು ಆಗಿದೆ. ಆಮೇಲೆ US ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ವಿ ಡೋಂಟ್ ವಾಂಟ್ ಟು ಪ್ರೊಲಾಂಗ್ ದಿಸ್ ವಾರ್ 5 days ಅಂತ ಹೇಳಿದ್ದಾರೆ. ಆಗ್ಲೇ ಅವ್ರದ್ದು ಅಬ್ಜೆಕ್ಟಿವ್ ಅಚೀವ್ ಆಗಿದೆ. ಅವರು ಕಾಮಿನೇನಿ ಅವರು ದಿ ಸ್ಪಿರಿಚುವಲ್ ಲೀಡರ್ ಆಫ್ ಇರಾನ್ ಅವ್ರದ್ದು ಮೃತ ಆಗಿದೆ ಅಂತ ನ್ಯೂಸ್ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ಬೇರೆ ಅವರೆಲ್ಲಾರು ತುಂಬಾ ಜನ ಅಲ್ಲಿರೋ ಟಾಪ್ ಲೀಡರ್ಶಿಪ್ ಎಲ್ಲಾನು ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇದ್ದಾರೆ ಅಂತಾನು ನ್ಯೂಸ್ ಬರ್ತಾ ಇದೆ. ಸೊ ಈ ಲೋಕಲ್ ಇರಾನಿಯನ್ಸ್ ಇದನ್ನ ಯಾವ ತರ ತಗೊಳ್ತಾರೆ ಅನ್ನೋದು ಒಂದು ಪ್ರಶ್ನೆ. ಇವಾಗ ತಾನೇ ಹೋದ ತಿಂಗಳಲ್ಲಿ ಹತ್ತತ್ರ 10,000 ಜನ ಅವ್ರು ಅಲ್ಲಿ ಸತ್ತೋಗ್ಬಿಟ್ರು ಈ ರೆವಲ್ಯೂಷನ್ ಅಲ್ಲಿ.
ಅದೇನಾದ್ರೂ ತಿರ್ಗಾ ಸ್ಟಾರ್ಟ್ ಆಗಿ ರೆಜಿಮ್ ಚೇಂಜ್ ಆಗುತ್ತೋ ಇಲ್ಲೋ ಅನ್ನೋದು ಒಂದು ಪ್ರಶ್ನೆ. ರೆಜಿಮ್ ಚೇಂಜ್ ಆಗ್ಬಿಟ್ರೆ ಇಟ್ ವಿಲ್ ಬಿ ಸೇಫರ್ ಅಂಡ್ ಇಟ್ ವಿಲ್ ಎಂಡ್. ಆದ್ರೆ ಓಲ್ಡ್ ರೆಜಿಮೇ ಕಂಟಿನ್ಯೂ ಆದ್ರೆ ಅವರು ರಿವೆಂಜ್ ತಗೋತೀವಿ, ನಾವು ಇದು ಸ್ಟಾಪ್ ಮಾಡ್ತೀವಿ, ಅದು ಸ್ಟಾಪ್ ಮಾಡ್ತೀವಿ ಅಂತ ಅವರು ವಾರ್ ಮೇ ಪ್ರೊಲಾಂಗ್. ಈಗ ಇರಾನ್ನ ವ್ಯವಹಾರದ ವಿಚಾರವನ್ನು ನಾವು ಕನ್ಸಿಡರ್ ಮಾಡೋದಾದ್ರೆ ತೈಲ ರಫ್ತಲ್ಲಿ ಅತಿ ಹೆಚ್ಚು ವ್ಯವಹಾರವನ್ನು ಮಾಡುವಂಥದ್ದು ಇರಾನ್ ಕೂಡ ಒಂದು. ಈಗ ವಿಶ್ವ ಮಟ್ಟದಲ್ಲಿ ಇದು ಸಮಸ್ಯೆ ಉದ್ಭವ ಆಗ್ತಾ ಇದೆ. ಇನ್ನು ಡೀಸೆಲ್ ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಇಳಿಕೆ ಆಗುವಂಥ ಚಾನ್ಸಸ್ ಇದೆ. ಇಲ್ಲಿ ಯಾರಾದರೂ ವಿಶ್ವಸಂಸ್ಥೆ ಎಂಟ್ರಿ ಆಗಬಹುದಾ ಸರ್? ಬೇರೆ ಬೇರೆ ರಾಷ್ಟ್ರಗಳು ಕೂಡ ಒಂದಷ್ಟು ಮನವಿ ಮಾಡುವಂಥ ಚಾನ್ಸಸ್ ಇದೆಯಾ? ಇದು ಯಾರಿಗೂ ಏನು ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಇವಾಗ ಈ UAE, ಸೌದಿ, ಕತಾರ್, ಒಮಾನ್ ಅವ್ರ ಮೇಲೆಲ್ಲಾನು ದಾರಿ ನಡೀತಾ ಇದೆ. ಅದು ಎಷ್ಟು ದಿನ ಆಗುತ್ತೆ, ಇರಾನ್ ಹತ್ರ ಇನ್ನು ಎಷ್ಟು ಹೌ ಮಚ್ ಆಫ್ ಅಮ್ಯುನಿಷನ್ ದೇ ಹ್ಯಾವ್ ಅನ್ನೋದೊಂದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಅವ್ರದ್ದು ಇಫ್ ದೇ ರನ್ ಔಟ್ ಆಫ್ ದೇರ್ ಅಮ್ಯುನಿಷನ್ ಫಾಸ್ಟ್ ವಿತ್ ಇನ್ 1 week 10 days, ಆಮೇಲೆ ಇದು ಸ್ಲೋ ಆಗಿ ಎಲ್ಲ ಸೆಟ್ಲ್ ಆಗಿ ಹೋಗುತ್ತೆ. ಆಮೇಲೆ ಅಷ್ಟು ಜಾಸ್ತಿ ಇಂಪ್ಯಾಕ್ಟ್ ಇರೋದಿಲ್ಲ. ಅದರಿಂದ ನೆಕ್ಸ್ಟ್ 1 week ವಿಲ್ ಬಿ ಎ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ 1 week ಅಲ್ಲಿ ನಮ್ಗೆ ಕ್ಲಾರಿಟಿ ಬಂದ್ಬಿಡುತ್ತೆ ಯಾರ್ಯಾರು ಏನೇನ್ ಪೊಸಿಷನ್ ತಗೊಳ್ತಾರೆ ಅನ್ನೋದು. ಸರ್, ಇನ್ನೊಂದು ವಿಚಾರ, ಈಗ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ, ಒಂದು ರೀತಿ ಎಲ್ಲರೂ ಹೇಳ್ತಿದ್ದಾರೆ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ರೀತಿಯಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದಾರೆ ಅಂತ. ಪುಟ್ಟ ರಾಷ್ಟ್ರಗಳಿಗೆ ತಮ್ಮ ಬೆನಿಫಿಟ್ಗೋಸ್ಕರ ಯುದ್ಧವನ್ನ ದಂಡೆತ್ತಿ ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇರಾನ್ ಸರದಿ ಕೂಡ ಅದೇ ರೀತಿ ಆಗ್ತಾ ಇದೆ. ಪರ್ಸನಲ್ ಬೆನಿಫಿಟ್ ಅದ್ರ ಜೊತೆಗೆ ಬಿಸ್ನೆಸ್ ಮೈಂಡ್ ಸೆಟ್ ಇಂದ ಯುದ್ಧ ಆಗ್ತಿದೆ ಅನ್ನುವಂಥದ್ದು. ಇಲ್ಲ, ಇವಾಗ ನೋಡಿ, ಇರಾನ್ ಪ್ರಾಬ್ಲಮ್, US ಪ್ರಾಬ್ಲಮ್, ಇರಾನ್ US ಪ್ರಾಬ್ಲಮ್ ಹತ್ತತ್ರ 20-25 ವರ್ಷದಿಂದ ನಡೀತಾನೆ ಇದೆ. ಆದ್ರೆ ಅರ್ಲಿಯರ್ ಪ್ರೆಸಿಡೆಂಟ್ಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಅವರು ಇಷ್ಟು ಟಫ್ ಸ್ಟ್ಯಾಂಡ್ ತಗೊಂಡಿರ್ಲಿಲ್ಲ. ಅವ್ರೇನು ನೆಗೋಷಿಯೇಟ್ ಮಾಡಿ ನಾವು ಸೆಟಲ್ ಮಾಡಬೇಕು ಅಂತಾನೆ ನೋಡ್ತಾ ಇದ್ರು. ಆದ್ರೆ ಈ ಟ್ರಂಪ್ ಮಾತ್ರ ನನ್ನ ಲೆಗಸಿ ಬಿಡಬೇಕು, ಇದನ್ನ ಚೇಂಜ್ ಮಾಡಬೇಕು, ಆಗ್ಲೇ ಅವರು ಪನಾಮಾ ತಗೋತೀನಿ, ಆಮೇಲೆ ಅಲ್ಲಿ ವೆನಿಜುಲಾ ಚೇಂಜ್ ಮಾಡಿದ್ದಾರೆ, ಇವಾಗ ಕ್ಯೂಬಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಿಂದ ಇವ್ರದ್ದು ಹಿಸ್ ಅಪ್ರೋಚ್ ಇಸ್ ಡಿಫ್ರೆಂಟ್. ಅದೊಂದು ಬಿಟ್ಟು ಲೋಕಲ್ ಅಲ್ಲಿ ಅವರಿಗೆ ಡೊಮೆಸ್ಟಿಕ್ ಅಲ್ಲಿ ಇಸ್ ರೇಟಿಂಗ್ಸ್ ಹ್ಯಾವ್ ಡ್ರಾಪ್ ಲೈಕ್ ಎನಿಥಿಂಗ್ ಆಫ್ಟರ್ ದಿ ಸುಪ್ರೀಂ ಕೋರ್ಟ್ ಆಸ್ ರಿವರ್ಸ್ ಟ್ಯಾರಿಫ್ಸ್ ಎಲ್ಲ ಅವ್ರದ್ದು ರಿವರ್ಸ್ ಆಗಿದೆ. ಅದರಿಂದ ಇವರಿಗೆ ಏನಾದ್ರೂ ನಾನೊಂದು ಮಾಡಬೇಕು, ರಿಪಬ್ಲಿಕನ್ಸ್ಗೆ ಏನಾದ್ರೂ ತೋರಿಸ್ಬೇಕು. ರಿಪಬ್ಲಿಕನ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ವೆರಿ ಬ್ರೇವ್ ಅಂಡ್ ನ್ಯಾಷನಲಿಸ್ಟಿಕ್ ಪೀಪಲ್ ಅಂತ ಆಗ್ಬಹುದು ಅಂತ ಹೇಳ್ಬೋದು. ಆದ್ರೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಸುಪ್ರೀಂ ಕೋರ್ಟ್ ಡಿಸಿಷನ್ ರಿವರ್ಸ್ ಮಾಡೋಕ್ ಮುಂಚೆಯಿಂದಾನೇ ಇರಾನ್ ಸುತ್ತಮುತ್ತ ಇವರು ಡೆವಲಪ್ಮೆಂಟ್ಸು 2 ಫ್ಲೀಟ್ ಅನ್ನ ಅಲ್ಲಿ ಮೂವ್ ಮಾಡಿದ್ರು. ಸೊ ಇದು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಟ್ರಂಪ್ ಬಂದು ಈ ತರ ಒಂದು ಡಿಸಿಸಿವ್ ಆಕ್ಷನ್ ತಗೊಂಡಿದ್ದು ಇಟ್ ಈಸ್ ಟು ಇಸ್ ಕ್ರೆಡಿಟ್ ಅಂತ ಹೇಳ್ಬೋದು. ಬಟ್ ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಬಿಸ್ನೆಸ್, ಬಿಕಾಸ್ ದಿಸ್ issue is also Israel issue is also should be included. ಯಾಕಂದ್ರೆ US ಅಲ್ಲಿ ಇಸ್ರೇಲ್ ಲಾಬಿ ಇಸ್ ವೆರಿ ಸ್ಟ್ರಾಂಗ್. ಅವ್ರನ್ನ ಬಿಟ್ಟು ಏನು ಮಾಡಕ್ ಆಗಲ್ಲ. ಸೊ ಇಸ್ರೇಲ್ಗೆ 100% ಸಪೋರ್ಟ್ ಇರುತ್ತೆ ಯಾವಾಗ್ಲೂ US ಇಂದ. ಅದರಿಂದ US ಫಾರಿನ್ ಪಾಲಿಸಿ, ವಾರ್ ಪಾಲಿಸಿ, ಇಸ್ರೇಲ್ ಇನ್ಫ್ಲೂಯೆನ್ಸಸ್ ಅ ಲಾಟ್. ಸೊ ಇದರಿಂದ ಒಂದು ದೇಶ ಅಮೆರಿಕ ಮಾತ್ರ ಅಲ್ಲ, ಇದರಲ್ಲಿ ಚೈನಾ, USA ಎಲ್ಲಾನು ಇದರಲ್ಲಿ ಒಂದು ಪಾರ್ಟ್ ಇದ್ದೇ ಇರುತ್ತೆ. ಇವಾಗ ನೋಡಿ, ಚೈನಾ ಇಂದ ನಾವು ಇರಾನ್ಗೆ ವಿ ವಾಂಟ್ ಟು ಗಿವ್ ಸೊಫಿಸ್ಟಿಕೇಟೆಡ್ ಅಮ್ಯುನಿಷನ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸಿಚುವೇಶನ್. ಇವಾಗ ಒಂದು ದಿನ ಆಗಿದೆ, ಎವ್ರಿಬಡಿ ಇಸ್ ಟ್ರೈಂಗ್ ಟು ಅನಲೈಸ್ ಏನಾಗ್ಬೋದು ಅಂತ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಪ್ರಕಾರ ಒಂದು ವಾರ ಆದ್ಮೇಲೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಅವಾಗ ಬೇರೆ ಬೇರೆ ದೇಶಗಳು ಏನ್ ಮಾಡ್ತಾರೆ ಅನ್ನೋದೊಂದು ಕ್ಲಿಯರಿಟಿ ಬರುತ್ತೆ. ಅವಾಗ ನಮ್ಗೆ ವರ್ಲ್ಡ್ ಎಕಾನಮಿ, ಇಂಡಿಯನ್ ಎಕಾನಮಿ ಬಗ್ಗೆ ಒಂದು ಏನಾಗ್ಬೋದು ಅಂತ ಒಂದು ಕ್ಯಾಲ್ಕುಲೇಟೆಡ್ ಗೆಸ್ ಮಾಡ್ಬೋದು. ಓಕೆ ಸರ್, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇರಾನ್ ಅವರಿಗೆ ಶಸ್ತ್ರಾಸ್ತ್ರಗಳು ಒಂದು ವೆಪನ್ ಆದ್ರೆ, ಇನ್ನೊಂದು ವೆಪನ್ ಏನಪ್ಪಾ ಅಂತಂದ್ರೆ ಜಲಮಾರ್ಗ, ಜಲಸಂಧಿ. ಸೊ ಈ ಜಲಸಂಧಿಯಿಂದನೇ 30% ವ್ಯವಹಾರಗಳಾಗುತ್ತೆ. ಇನ್ ಕೇಸ್ ಅದು ಬಂದಾದ್ರೆ ಯಾವ ರೀತಿ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಹುದು ಅಂತ ಸಾಧ್ಯತೆ ಆಗುತ್ತೆ. ಯಾಕಂದ್ರೆ ಇದು ಇವಾಗ ಇರಾನ್ ಅಲ್ಲಿ ಇವಾಗಿರೋ ಒಂದು ಸುಪ್ರೀಂ ಲೀಡರ್ ಹೋಗಿದ್ದಾರೆ. ಅವರನ್ನ ಆ ಸೇಮ್ ರೆಜಿಮ್ ಕಂಟಿನ್ಯೂ ಆದ್ರೆ ಖಂಡಿತವಾಗಿ ಅವರು ರಿವೆಂಜ್ ತಗೊಳ್ತಾರೆ. ಬಿಕಾಸ್ ಇರಾನಿಯನ್ಸ್ ಆರ್ ವೆರಿ ಪ್ರೈಡ್ ಪೀಪಲ್, ಪ್ರೌಡ್ ಜಾಸ್ತಿ ಅವರಿಗೆ, ನ್ಯಾಷನಲಿಸಮ್ ತುಂಬಾ ಜಾಸ್ತಿ ಇದೆ. ಸೊ ಅವರು ತುಂಬಾ ಎಕ್ಸ್ಟ್ರೀಮ್ಲಿ ಸ್ಮಾರ್ಟ್ ಪೀಪಲ್ ಆಲ್ಸೋ. ಅವರು ಬಿಡೋದಿಲ್ಲ. ಆದ್ರೆ ರೆಜಿಮ್ ಚೇಂಜ್ ಆಗ್ಬಿಟ್ರೆ, ಈ ಲಾಸ್ಟ್ ರೆವಲ್ಯೂಷನ್ ಎಲ್ಲ ಆಯ್ತಲ್ಲ ಜಾನ್ವರಿದಲ್ಲಿ, ಅದೇ ತರ ಕಂಟಿನ್ಯೂ ಆಗಿ ರೆಜಿಮ್ ಚೇಂಜ್ ಏನಾದ್ರೂ ಆಗ್ಬಿಟ್ರೆ ಅವರು ದೇ ವಿಲ್ ಕಮ್ ಫಾರ್ ಎ ಸೆಟಲ್ಮೆಂಟ್ ವಿತ್ US ಅಂಡ್ ಥಿಂಗ್ಸ್ ವಿಲ್ ಕೂಲ್ ಡೌನ್.
ಓಕೆ ಸರ್, ಇಲ್ಲಿ ಈಗ ನಮ್ಮಲ್ಲೇನಾದ್ರೂ ಇಂಧನಗಳು ಸ್ಟಾಕ್ ಅಲ್ಲಿ ಇದೆಯಾ? ಅಂದ್ರೆ ಇನ್ ಕೇಸ್ ಈಗ ಅಲ್ಲಿ ವಾರ ಆಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ 1 ವಾರಗಳು 2 ವಾರಗಳ ಮಟ್ಟಿಗೆ ಇದೆ. ವ್ಯವಹಾರದಲ್ಲಿ ಏರುಪೇರು ಪಕ್ಕ ಏನು ಆಗುತ್ತೆ. ತೊಂದರೆ ಆಗಲ್ಲ, ಏನ್ ತೊಂದರೆ ಆಗಲ್ಲ. 1 ವಾರ 10 ದಿವಸ 15 ಡೇಸ್ ಏನು ತೊಂದರೆ ಆಗಲ್ಲ. ಬಿಕಾಸ್ ಪ್ರತಿಯೊಂದು ದೇಶನೂ ಅವರು ಸೇಫ್ಟಿ ಸ್ಟಾಕ್ಸ್ ಇಟ್ಕೊಂಡಿರ್ತಾರೆ. ಅದರಿಂದ ಬಫರ್ ಸ್ಟಾಕ್ಸ್ ಎಲ್ಲಾ ಕಡೆ ಇರುತ್ತೆ. 1 ವಾರ 10 ದಿವಸ ಆದ್ರೆ ಏನು ತೊಂದರೆ ಆಗಲ್ಲ. ಅದಕ್ಕಿಂತ ಜಾಸ್ತಿ ಆದ್ರೆ ತೊಂದರೆ ಆಗ್ಬೋದು. ಆಮೇಲೆ ರೇಷನಿಂಗ್ ಆಗುತ್ತೆ, ಎಲ್ಲ ತೊಂದರೆನೂ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ವಿಚಾರಕ್ಕೆ ಬರೋದಾದ್ರೂ ಷೇರು ಕೂಡ ಭಾರಿ ಏಳಿಕೆ ಕಾಣ್ತಾ ಇದೆ. ಎಸ್ಪೆಷಲಿ ನಿನ್ನೆ ಕೂಡ ಭಾರಿ ಇಳಿಕೆ ಕಂಡಿದ್ಯಂತೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಸರ್. ಹೌದು, ಅಷ್ಟೇ. ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ರಿಯಾಕ್ಷನ್ ವಿಲ್ ಬಿ ವೆರಿ ಫಾಸ್ಟ್ ಅಂಡ್ ಆಲ್ಸೋ ಇಟ್ ಇಸ್ ಕಂಟೇಜಿಯಸ್. ಒಬ್ರು ಏನಾದ್ರು ಮಾಡಿದ್ರೆ ಇನ್ನೊಬ್ಬರು ಅದನ್ನ ಇಮಿಡಿಯೇಟ್ ಆಗಿ ಫಾಲೋ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅದೇ ತರ ನಾಳೆ ಏನಾದ್ರು ವಾರ ಏನಾದ್ರು ನಿಂತೋದ್ರೆ, ಯುದ್ಧ ನಿಂತೋದ್ರೆ ಸೇಮ್ ರಿವರ್ಸ್ ಟ್ರೆಂಡ್ ಬಂದ್ಬಿಡುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅದ್ರ ಸೊ ಇದು ಒಂದು ಕಂಟೇಜಿಯಸ್ ಅಂತ ಹೇಳ್ಬೋದು. ಸೊ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೆಕ್ಸ್ಟ್ 1 ವೀಕಿಗೆ ಏನು ನಾವು ಅದನ್ನ ತಲೆ ಕೆಡಿಸ್ಲಿಕ್ಕೆ ಹೋಗ್ಬಾರ್ದು. ಓಕೆ, ಥ್ಯಾಂಕ್ ಯು ಮುರಳೀಧರ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.